ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಸಮಂತಾ ಹಾಗೆ ನಾಗಚೈತನ್ಯ ಡಿವೋರ್ಸ್ ವಿಚಾರವಾಗಿ ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಅವರಿಬ್ಬರ ಡಿವೋರ್ಸ್ಗೆ ಕೆಟಿ ರಾಮರಾವ್ ಹಾಗೆ ನಾಗಾರ್ಜುನ ಕಾರಣ ಅಂತ ಹೇಳಿದ್ದರು. ಇದಕ್ಕೆ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸುರೇಖಾ ಹೇಳಿಕೆಗೆ ನಾಗಾರ್ಜುನ ಕೂಡ ಬೇಸರ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು. ಸಮಂತಾ ಕೂಡ ಡಿವೋರ್ಸ್ ವೈಯಕ್ತಿಕ ವಿಚಾರ ಅಂದಿದ್ರು. ಇದಾದ ಬೆನ್ನಲ್ಲೇ ಸುರೇಖಾ ಕ್ಷಮೆ ಕೇಳಿದ್ದಾರೆ. ಇದೀಗ ಸುರೇಖಾ ವಿರುದ್ಧ ಕೆಟಿ ರಾಮರಾವ್ ಮಾನಹಾನಿ ನೋಟಿಸ್ ಅನ್ನ ಕಳಿಸಿದ್ದಾರೆ. ಬೆಂಗಳೂರಿಗರೆ ಕೊತ್ತಂಬರಿ ಹಾಗೆ ಕರಿಬೇವಿನ ಸೊಪ್ಪು ಅಥವಾ ಇನ್ಯಾವುದೇ ರೀತಿಯಂತ ಸೊಪ್ಪನ್ನ ನೀವು ಖರೀದಿ ಮಾಡೋ ಮುನ್ನ ಎಚ್ಚರಿಕೆಯಿಂದ ಇರಿ. ನಿಮ್ಮ ಹೊಟ್ಟೆಗೆ ಮನುಷ್ಯರ ಮೂತ್ರ ಕಸದ ಕೊಳಚೆ ನೀರು ಸೇರ್ತಾ ಇದೆ. ಹೌದು, ಕೆಆರ್ ಮಾರ್ಕೆಟ್ನ ಚರಂಡಿ, ರೋಡ್ ಹಾಗೆ ಫುಟ್ಪಾತ್, ಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲೆಲ್ಲ ಲೋಡ್ ಗಟ್ಟಲೆ ತರಕಾರಿಯನ್ನ ಸುರಿತಾ ಇದ್ದಾರೆ. ಬಳಿಕ ಚಪ್ಪಲಿ ಕಾಲ್ನಲ್ಲೂ ತುಳಿತಾ ಇದ್ದಾರೆ. ಹೀಗಾಗಿ ಮನೆಗೆ ಹೋದ ನಂತರದಲ್ಲಿ ಆ ಸೊಪ್ಪುಗಳನ್ನ ಬಹಳ ಕ್ಲೀನ್ ಆಗಿ ವಾಶ್ ಮಾಡಿ ಉಪಯೋಗ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದ್ರೆ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಸಾವರ್ಕರ್ ಬ್ರಾಹ್ಮಣರಾದ್ರೂ ಕೂಡ ಅವರು ಮಾಂಸ ತಿಂತಾ ಇದ್ರು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಮಾತಿಗೆ ಬಿಜೆಪಿ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ನವರಿಗೆ ಸಾವರ್ಕರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದಿದ್ದಾರೆ. ಆರ್ ಅಶೋಕ್, ಸಿಟಿ ರವಿ ಕೂಡ ದಿನೇಶ್ ಮಾತನ್ನ ಖಂಡಿಸಿದ್ದಾರೆ. ಸಂವಿಧಾನ ನಾಶಪಡಿಸೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ಪ್ರಯತ್ನ ಪಡ್ತಾ ಇದೆ ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಹರಿಯಾಣ ಚುನಾವಣಾ ಸಮಾವೇಶದಲ್ಲಿ ಸಂವಿಧಾನದ ಪ್ರತಿ ಹಿಡಿದು ಮಾತನಾಡಿದ ರಾಹುಲ್, ಇದು ನಮ್ಮೆಲ್ಲರ ಸಂವಿಧಾನ ಆಗಿದೆ, ದೇಶದ ಪ್ರತಿಯೋರ್ವ ನಾಗರಿಕನ ಸಂವಿಧಾನ ಆಗಿದೆ, ಇದು ನಿಮ್ಮನ್ನ ರಕ್ಷಿಸುತ್ತದೆ. ಆದರೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಅವರ ಈ ಸಂವಿಧಾನವನ್ನು ನಾಶಪಡಿಸೋದಕ್ಕೆ ಆರ್ಎಸ್ಎಸ್ ಯತ್ನಿಸ್ತಾ ಇದೆ ಅಂತ ಗುಡುಗಿದ್ದಾರೆ.